ಸ್ವಾಮಿ ಇಷ್ಟೊತ್ತಿಂದ ಪೂಜೆ ಮಾಡ್ತಿದ್ರ ಅಂತದ್ದೇನ್ ಮಾಡಿದಾರೆ ನಿಮ್ ದೇವರು? ಸ್ವಾಮಿ, ಈ ಅಪ್ಪನ ಬಗ್ಗೆ ಹೇಳ್ಬೇಕು ಅಂದ್ರೆ 1000 ಮಹಿಮೆ ಇದೆ. ಸ್ವಾಮಿ ರಾಮನ್ಗೋಸ್ಕರ ಸಂಜೀವಿನಿ ಬೆಟ್ಟವನ್ನು ಎತ್ಕೊಂಬಂದ ಹನುಮಂತ. ಈ ಸ್ವಾಮಿ ಬಗ್ಗೆ ಒಂದು ಕತೆ ಹೇಳ್ತೀನಿ, ಕೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಪ್ಪ ಆಂಜನೇಯ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಅಬ್ಬಾ, ಯಾರು ಓಡೆ ನನ್ ಮಗ? ಏನ್ ಸಕ್ಕತ್ತಾಗೋಳು ಇವಳು. ಅಪ್ಪ ಹನುಮಂತಪ್ಪ, ಈ ಬ್ಯಾಚುಲರ್ ಪಾರ್ಟಿಗೆ ಒಂದೊಳ್ಳೆ ಕಿರಿಕ್ ಪಾರ್ಟಿ ಫಿಕ್ಸ್ ಮಾಡ್ಬಿಟ್ಟಿದ್ಯಾ. ನೀನ್ ಹೇಳ್ಮೇಲೆ ಫಿಕ್ಸೇ. ಇನ್ಮೇಲೆ ಡೈಲಿ ಟೆಂಪಲ್ ರನ್ನೇ. ಒಳ್ಳೆ ಆಲ್ಕವ ಇದ್ದಂಗಿದ್ದಾಳಲ್ಲ ಗುರು, 2 ಕಣ್ ಸಲ್ತಾ ಇಲ್ಲ ನೋಡೋಕೆ. ದೇವ್ರೇ, ಅಂತೂ ಕೊನೆಗೆ ಈ ಸಿಂಗಲ್ಗೆ ಒಂದು ಪೊಂಗಲ್ ಕೊಟ್ಬಿಟ್ಟೆ ಅಪ್ಪ. ಇನ್ಮೇಲೆ ಅವಳಿಂದ ಸುತ್ತಾರದ ಕೆಲಸ. ಅಲ್ಲಲ್ಲಲ್ಲಲ್ಲೇ, ನಮ್ ಟಕ್ರು ಪುಟ್ಟಿ ನನ್ಕಿಂತ ಮುಂಚೆ ಯಾರು ಕರಿಮಣಿ ಮಾಲಕನ ಹುಡುಕ್ತಾವಳ ಅಂತ. ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ತಿಳಿಸು, ಕಡಲಲ್ಲೋ ಮುಗಿಲಲ್ಲೋ. ಅಲ್ಲ ರೀ, ದೇವಸ್ಥಾನದಲ್ಲಿ ನನ್ನ ನೋಡ್ದಾಗಿಂದ ಫಾಲೋ ಮಾಡ್ತಾ ಇದ್ದೀರಲ್ಲ, ಏನ್ ಲವ್ವಾ? ಹಿಂದೆ ಫಾಲೋ ಮಾಡ್ಬಿಟ್ರೆ ಲವ್ವಾ? ಅಲ್ಲ ರೀ, ನಿಮ್ಗೆಲ್ಲ ಯಾರೇ ಬೀಳ್ತಾರೆ, ನಾನ್ ಬಿದ್ದಿರೋದೇ ಹೆಚ್ಚು ಅಲ್ವಾ? ಏನ್ರಿ ಯೋಚನೆ ಮಾಡ್ತಾ ಇರಾ? ಅಡೋ 2 ವಾಟ್ರು. ಅಲ್ಲ ರೀ, ಇವಾಗ ಜ್ಯೂಸ್ ತರಿಸ್ತೀನಿ, ಅದು ನೀವು ತಗೊಂಡ್ರೆ ಒಪ್ಕೊಂಡಂಗೆ. ಇನ್ನೊಂದು ವಿಷಯ ಹೇಳ್ತೀನಿ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೊನೆವರೆಗೂ ನೋಡ್ಕೊತೀನಿ. ನಿಮ್ಮಪ್ಪ ಅಮ್ಮ ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತೀನಿ. ಅಣ್ಣ ವಾಟ್ರು ಬಂತಾ? ತಗೊಳ್ರಿ. ಹೌದಾ, ಮುಂದೇನಾಯ್ತು? ರೀ ಹೇಳ್ಚಿನ ರೀ, ಹೇಳಪ್ಪ. ನಿಮ್ಗೆ ಗಂಡ್ಮಗು ಬೇಕಾ ಹೆಣ್ಮಗು ಬೇಕಾ? ಈಗ್ಲೇ ನೀನ್ ಮದ್ವೆ ಆಗಿ ತಡೆಯಕ್ಕಾಗ್ತಾ ಇಲ್ಲ, ಇನ್ ಮಗು ಬೇರೆನಾ? ಅದಲ್ಲ, ರಚ್ಚು ತರ ಕ್ಯೂಟ್ ಆಗಿರೋ ಹೆಣ್ಮಗು ಬೇಕಾ? ಡಿ ಬಾಸ್ ತರ ಗತ್ತಾಗಿರೋ ಗಂಡ್ಮಗು ಬೇಕಾ? ನಾನ್ ರಚ್ಚು ಫ್ಯಾನೇ, ಆದ್ರೆ ಡಿ ಬಸ್ ಬಗ್ಗೆ ಮಾತಾಡೋಸ್ ದೊಡ್ಡ ವ್ಯಕ್ತಿ ಅಲ್ಲ. ರಚ್ಚು ತರ ಕ್ಯೂಟ್ ಆಗಿ, ಡಿ ಬಾಸ್ ತರ ಗತ್ತಾಗಿ ಮಗು ಬರ್ತಾ ಇದೆ. ನಾನು ತಾಯಿ ಆಗ್ತಿದ್ದೀನಿ. ನಿಜವಾಗ್ಲೂ? ನಾಳೆನೆ ಹಾಸ್ಪಿಟ್ಲಿಗೆ ಹೋಗಿ ಫಸ್ಟ್ ಚೆಕಪ್ ಮಾಡ್ಸೋಣ, ಆಯ್ತಾ? ನಮಸ್ಕಾರ ಸರ್. ನಮಸ್ತೆ. ನನ್ನ ವೈಫ್ ಐಶ್ವರ್ಯ ಅಂತ. ನಮಸ್ಕಾರ. ನೆನ್ನೆತನೇ ಒಂದು ಖುಷಿಯಾದ ವಿಷಯ ಹೇಳಿದ್ಲು, ತುಂಬಾ ಖುಷಿ ಆಯ್ತು. ಕನ್ಫರ್ಮು ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಸರ್, ಏನ್ ಸರ್ ಬರೀ ನಿಮ್ಮ ಹಾಸ್ಪಿಟ್ಲಲ್ಲಿ ಬರೀ ಗಂಡ್ ಮಕ್ಳೇ ಇದಾರೆ, ಹೆಣ್ಮಕ್ಳು ಯಾರಿಲ್ವಾ? ಎಲ್ಲ ಬಿಗ್ ಬಾಸ್ ಫ್ಯಾನ್ ಆಗ್ಬಿಟ್ಟಿದ್ದಾರೆ, ಬಿಗ್ ಬಾಸ್ ನೋಡಕ್ ಹೋಗಿದ್ದಾರೆ. ಬಿಗ್ ಬಾಸ್ ನೋಡಕ್ ಹೋಗಿದ್ದಾರೆ. ನಿಮ್ದು ಲವ್ ಮ್ಯಾರೇಜಾ? ಹ್ಞೂ ಸರ್, ನಮ್ದು ಲವ್ ಮ್ಯಾರೇಜು. ಓ ಓಕೆ. ಒಂದ್ಸಲಿ ಚೆಕಪ್ ಮಾಡ್ಬಿಡಿ ಸರ್. ಏನು? ಬನ್ನಿಮ್ಮ. ಹೋಗುಮ್ಮ. ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು ಸರ್. ನೀವು ಅನ್ಕೊಂಡಿದ್ದು ನಿಜ ಆಯ್ತು. ಆದ್ರೆ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಸರ್, ಏನಾಯ್ತು? ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡತಿಗೆ ಈ ವಿಷಯ ಹೇಳ್ಬೇಡಿ. ಅಂಥದ್ದೇನಾಯ್ತು ಸರ್? ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿರೋ ಎಷ್ಟು ಸತ್ಯನೋ, ಆದ್ರೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿರೋದು ಅಷ್ಟೇ ಸತ್ಯ. ಅವರು ಕೇವಲ 21 ದಿನ ಮಾತ್ರ ಉಳಿಯೋದು. ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಸರ್. ಇದು ನಿಮ್ ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಿ ಸರ್. ಅವಳು ಬಿಟ್ರೆ ನನ್ಗೆ ಯಾರೂ ಇಲ್ಲ. ಹೆಂಗಾರು ಮಾಡಿ ಬದುಕಿಸ್ಕೊಡಿ ಸರ್. ಅಪ್ಪ ಅಮ್ಮ ದೂರ ಮಾಡ್ಕೊಂಡು ಸರ್ ಇಬ್ರು ಮದುವೆ ಆಗಿದ್ದು. ಸರ್, ಇದು ನಿಮ್ ಕೈಯೆಲ್ಲ ಕಾಲು ಅಂತ ತಿಳ್ಕೊಂತೀನಿ ಸರ್. ದಯವಿಟ್ಟು ಹೆಂಗಾರು ಮಾಡಿ ಉಳಿಸ್ಕೊಡಿ ಸರ್. ಏನಾದ್ರು ಮಾಡಿ ಸರ್. ನಮ್ಮ ಕೈಲಿ ಏನಿಲ್ಲ, ಎಲ್ಲ ದೇವ್ರಿಚ್ಛೆ. ನಿಮ್ಮ ಇಷ್ಟವಾದ ದೇವ್ರನ್ನ ಬೇಡ್ಕೊಳ್ಳಿ, ಲಕ್ಷದಲ್ಲಿ ಒಬ್ಬರು ಮಾತ್ರ ಉಳಿತಾರೆ. ಏನಂದ್ರೆ ಡಾಕ್ಟ್ರು?
ಗಂಡ್ಮಗುನ ಗಂಡ್ಮಗುನ ಆಗುತ್ತಲ್ವಾ? ಗಂಡು ಮಗನೇ ಆಗುತ್ತಂತೆ. ಆದರೆ ನನಗೊಂದು ಮಾತು ಕೊಡ್ತೀಯಾ? ನಾನು ಬರೋವರೆಗೂ ಟ್ರೀಟ್ಮೆಂಟ್ ತೊಗೊತಾ ಇರು. ನೀನು ವೀಕ್ ಆಗಿದೆಯಲ್ಲ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ, ಆಯಿತಾ? ಬರಲಾ? ಅಪ್ಪ ಅಜ್ಜನಪ್ಪ, ದೇವ್ರೆ, ಅಂಜನಪ್ಪ, ನಾನು ಇಲ್ಲಿವರೆಗೂ ನಿನ್ನ ಹತ್ರ ಏನೂ ಕೇಳಿಲ್ಲ. ದಯವಿಟ್ಟು ನಾನು ಪ್ರೀತಿ ಮಾಡಿರೋ ನಮ್ಮ ಹುಡುಗಿನ ಉಳಿಸ್ಕೊಡು. ಭಕ್ತ, ನಾನು ನಿನ್ನ ಹನುಮಂತ. ನೀನು ಕೇಳಿದ ವರವನ್ನು ಕೊಡಬೇಕಾದರೆ 21 ದಿನಗಳ ಕಾಲ ನಿನ್ನ ಎಲ್ಲ ದುರಭ್ಯಾಸಗಳನ್ನು ತಡೆದುಕೊಳ್ಳಬೇಕು. ನಾನು ಹೇಳುವ ಧ್ವನಿ ನಿನ್ನ ಬಿಟ್ಟು ನೀನ್ಯಾರಿಗೂ ಕೇಳಿಸುವುದಿಲ್ಲ. ನೀನು ಈ ಕಠಿಣ ವ್ರತವನ್ನು ಪಾಲಿಸಿದರೆ ನೀನು ಕೇಳಿದ ವರವನ್ನು ನಾನು ಕೊಡುವೆ. ಒಂದು ವೇಳೆ ನೀನು ಈ ವ್ರತವನ್ನು ತಪ್ಪಿದರೆ ಮುಂದೆ ಪರಿಣಾಮ ಕಠಿಣವಾಗಿರುತ್ತದೆ. ಜೋಪಾನ. ಯಾಕೋ ದೇವರಲ್ಲಿಲ್ಲದ್ರ ಮಾತಾಡ್ತಾವಲ್ಲ. ಓಲೆ ನಾನು ಬೆಡ್ರು ಕಣಪ್ಪಲ್ಲ. ಬಿಡಪ್ಪ, ಆಯ್ತು, ಬರಲೇ ಹೋಗಲ್ಲ. ಅಪ್ಪಾಜಿ, ಯಾಕಪ್ಪಾಜಿ ಬೇಜಾರಿದ್ಯಾ? ಇದು ನೋಡಪ್ಪಾಜಿ, ಒಂಚೂರು ಹಾಕು ಅಪ್ಪಾಜಿ, ಸ್ಟ್ಯಾಂಡಿ ಆಗ್ಬಿಡ್ತೀಯ ನೀನು. ನಾನು ಯಾರಿಗೆ ಮೋಸ ಮಾಡಿದೆ ಅಂತ ದೇವ್ರು ನನಗೆ ಹಿಂಗೆ ಮಾಡ್ಬಿಟ್ಟ. ನಾನು ಏನು ತಪ್ಪು ಮಾಡಿದ್ದೆ? ಇಷ್ಟಪಟ್ಟಿದ್ದಷ್ಟೇ. ಕೇವಲ 21 ದಿನ ಬದುಕ್ತಾ ಅಂತ ಮಾತ್ರ ಡಾಕ್ಟ್ರು ಹೇಳಿದ್ದಾರೆ. ನಾನು ಹೇಳಾಗಿಲ್ಲ, ಬಿಡಾಗಿಲ್ಲ. ಇನ್ಯಾರಿಗೋಸ್ಕರ ಕುಡಿಬೇಕು ನಾನು? ಅಲ್ಬೇಡ ಬಿಡ ಬಚ್ಚ. ಆ ದೇವ್ರು ನನಗೆ ಮೋಸ ಮಾಡ್ಬಿಟ್ಟ. ನೀ ಕುಡಿ, ಚೆನ್ನಾಗಿರು. ಇಲ್ಲ, ನಾನು ಸಾಯ್ಲೇಬೇಕು. ಕುಡಿ ಅಪ್ಪಾಜಿ, ಕುಡಿ ಕುಡಿ. ಏನಿಲ್ಲ ಜೀವನ, ಏನಿಲ್ಲ ಅಪ್ಪಾಜಿ. ಯಾಕಪ್ಪಾಜಿ? ಅಚ್ಚ, ಯಾಕೆ ಬೇಜಾರಲ್ಲಿದ್ದೀಯ? ಒಂದು ಒಳ್ಳೆ ಡಗರ್ನ ಸೆಟ್ ಮಾಡ್ತೀನಿ, ಮಸ್ತಾಗಿ ಹೋಗಿ ನೀನು ಶೀಲ್ ಹೊತ್ಬಿಟ್ಟು ಬಾರೋ. ಹೌದಾ ಸ್ವಾಮಿ, ಮುಂದೇನಾಯ್ತು? ಹಾಯ್ ಕಾರ್ತಿಕ್ ಬಾಯ್, ಹೇಗಿದ್ದೀರಾ? ಹಾಯ್ ಶೆಟ್ಟಿ ಬಾ, ಹೇಗಿದ್ದೀರಾ? ಏನ್ ಸುಮಾರು ದಿನ ಆಗೋಯ್ತು, ಅಂಗಡಿ ಕಡೆ ಬರ್ಲೇ ಇಲ್ಲ. ನಮ್ಮ ಎಣ್ಣೆಗಡೆ ಕಡೆ ಅವನೆಲ್ಲ ಕುಡಿದು ಬಿದ್ದಿರ್ಬೇಕು, ಇಲ್ಲಿಗೆ ಯಾಕೆ ಬರ್ತಾನೆ? ಸರಿ, ನಮ್ಮ ಬ್ರ್ಯಾಂಡ್ ಕೊಡಿ. ಕಾರ್ತಿಕ್ ಬೈ, ಹೋಯ್ ಕಾರ್ತಿಕ್ ಬೈ, ಬನ್ನಿ. ಹ್ಮ್
ನಿಮ್ ಬಗ್ಗೆ ನಿಮ್ ಫ್ರೆಂಡ್ ಎಲ್ಲ ಹೇಳಿದ್ದಾರೆ. ನಾನಿದ್ಮೇಲೆ ಅದೆಲ್ಲ ಮರ್ತ್ಬಿಡ್ಬೇಕು. ಹೌದು, ನಿಮ್ಮ ಹೆಸರೇನು? ಸೋನು. ಶ್ರೀನಿವಾಸ್ ಗೌಡನಾ? ಏನು? ನಮ್ಮಲ್ಲೊಬ್ರು ಟ್ರೆಂಡಲ್ಲಿದ್ರು, ಅದಕ್ಕೋಸ್ಕರ ಕೇಳಿದೆ. ಓ, ಅವಳಾ? ಅವಳು ಬಿಡಿ. ಅವಳು ಪಾನು, ನಾನು ಸೋನು. ಅಬ್ಬಾ, ಏನ್ ಜಿಂಬೋಡಿನಾ ನಿಮ್ದು? ಆ ಥರ ಏನಿಲ್ಲ. ಬೆಳಗ್ಗೆ ದಮ್ಮು, ಸಾಯಂಕಾಲ ಸ್ವಲ್ಪ ರಮ್ಮು ಅಷ್ಟೇ. ಹೌದು, ಮಾಸ್ಕ್ ತಂದಿದ್ದೀರಾ? ಮಾಸ್ಕಾ? ಏನಕ್ಕೆ? ಕೊರೋನಾ ಇಲ್ವಲ್ಲ? ಅಯ್ಯೋ ರೀ, ನಾನು ಹೇಳಿದ್ದು ಆ ಮಾಸ್ಕ್. ಓ, ಹೋಗ್ಲಿ ಬಿಡಿ. ಸರಿ, ಬಾ ಕಬಡ್ಡಿ ಸ್ಟಾರ್ಟ್ ಮಾಡೋಣ. ಇಲ್ಲ, ನನಗೆ ಮೂಡಿಲ್ಲ. ನನ್ನ ಫ್ರೆಂಡ್ ಬಲವಂತಕ್ಕೋಸ್ಕರ ನಾನು ಬಂದೆ ಅಷ್ಟೇ. ನೀವು ನಿಮ್ಮ ಪ್ರೀತಿನ ತುಂಬ ಡೀಪಾಗಿ ತಗೋಬಿಟ್ಟಿದ್ದೀರಾ ಅನ್ಸುತ್ತೆ. ಇಟ್ಸ್ ಓಕೆ, ಬನ್ನಿ ಬೇಗ ವ್ಯಾಕ್ಸಿನ್ ಹಾಕಿ. ಮುಂದೆ ಏನಾಯ್ತು ಅಂತ ಗೊತ್ತಾಗಬೇಕು ಅಂದ್ರೆ ಆಚೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ನ ಹೋಗಿ ಕೇಳಿ. ಯಾರಿರ್ಬೋದು? ಎಲ್ಲಿ ಪೂಜಾರಿ ಹೇಳಿದ ವ್ಯಕ್ತಿ ಕಾಣಿಸ್ತಾನೆ ಇಲ್ವಲ್ಲ? ಓಹ್, ಇವರೇ ಇರ್ಬೋದು. ದೊಡ್ಡವ್ರೆ, ದೊಡ್ಡವ್ರೆ. ಯಾರು? ಯಾರು? ಅದೇ ಪೂಜಾರಿ ಹೇಳಿದ ವ್ಯಕ್ತಿ ನೀವೇನಾ? ಪೂಜಾರಿ ಹೇಳಿದ ವ್ಯಕ್ತಿ ನಾನೇ. ಹೌದಾ? ಆಮೇಲೆ ಮುಂದೇನಾಯ್ತು? ಮುಂದೆ ಏನಾಯ್ತು ಗೊತ್ತಾಗ್ಬೇಕಂದ್ರೆ ಭಾಗ 2 ನೋಡ್ಲೇಬೇಕು.